ಬಟ್ಟದ್ದು ಇದೆಯಲ್ಲ, ಕಣ್ಬಟ್ಟದ ಮೇನ್ ಅಲ್ಲಿ ಕಾಣಿಸ್ತಾ ಕೆಳಗಡೆ, ಅದೇ ಉದ್ಬೋಲಿಂಗು. ಉದ್ಬೋಲಿಂಗು ಆ ಉಸುಗಿದೆ, ಉಸುಗಿನ ಸುತ್ತ ಅಮರೇಶ್ವರ ಜಡಿ ಇದಾವೆ, ಕೂದಲು ಇದಾವೆ. ಏನಾದ್ರು ನೋಡ್ಬೇಕಾದ್ರೆ ಖಾಲಿ ಟೈಮ್ ಹಳೆ ಉಸುಗು ತೆಗೆದು ಹೊಸ ಉಸುಗು ತರಿಸ್ಬೇಕು. ಮರಳು ಉಸುಗು ಬರುತ್ತಲ್ಲ, ಮರಳು ಉಸುಗು, ಮನಿ ಕಟ್ಟ ಉಸುಗಲ್ಲ, ಮರಳು ಉಸುಗು ಬರುತ್ತಲ್ಲ, ಆ ಉಸುಗು ಹಾಕ್ಸ್ಬೇಕು. ಅದಕ್ಕೆಲ್ಲ ರುದ್ರಾಭಿಷೇಕ ಮಾಡಿಸ್ಬೇಕು. ಹೌದಾ? ಅದಕ್ಕೆಲ್ಲ ಭಾಳ ಬರುತ್ತೆ. ಅಂದ್ರೆ ಎಷ್ಟು ವರ್ಷಕ್ಕೆ ಒಂದ್ಸಾರಿ ನೀವು ಹಂಗ ಮಾಡ್ತೀರಿ? ಭಕ್ತರು ಬೇಡ್ಕೊಂಡಿದ್ರೆ ಅವರು ಹಿಂಗ ನಾವು ನೋಡ್ಬೇಕು, ಹಿಂಗ ಬೇಡ್ಕೊಂಡಿದ್ರೆ ಅಂದ್ರೆ ಹೊಸ ಉಸುಗು ತರಿಸ್ಬೇಕು. ಅವರು ಅಂದ್ರೆ ಅವರೇ ಅವ್ರಿಗೆ ಅಮೌಂಟ್ ಕೊಟ್ರೆ ಅವ್ರು ತರಿಸ್ಕೊಡ್ತಾರೆ ಉಸುಗು. ಹೌದಾ? ನೀವು ಬಂದು ಅಭಿಷೇಕ ಮಾಡಿಸ್ಬೇಕು. ರುದ್ರಾಭಿಷೇಕ ಖಾಲಿ ಟೈಮಲ್ಲಿ ಮಾಡಿಸ್ಬೇಕು. ಈ ಸೀಸನ್ ಗದ್ದ ಇತ್ತಂದ್ರೆ ಆಗಲ್ಲ. అదే మనము అనుకొని మొక్కుబడి ఉంటారంట. అట్లా మొక్కుబడి ఉన్న వాళ్ళు వచ్చి మేము ఇట్లా చూడాలనుకున్నాము అని అంటే అప్పుడు ఈ ఇసుక తీసి కొత్త ఇసుక తీసుకొని వచ్చి చూపిస్తారండి. లోపల జడ ఉందండి. థ్యాంక్ యూ స్వామి, థ్యాంక్ యూ. ಗಡಿಗೆ ಬಂದಿದ್ದಾರೆ, ಅಲ್ಲಿಂದನೇ ನೀರು ಬರೋದು. ಯಾವಾಗಲೂ 24 ಗಂಟೆ ನೀರು ಇರ್ತವೆ. ಬೇಸಿಗೆ ಮಳೆಗಾಲ ಯಾವಾಗಲೂ ಇರ್ತವೆ. ಅಲ್ಲಿ ಒಳಗೆ ನೀರು ಇದಾವಲ್ಲ, ಉಸುಗಿದೆಯಲ್ಲ, ಉಸುಗಿನ ಸುತ್ತ ನೀರು ಎಲ್ಲಿಂದ ಬರ್ತವೆ ಗೊತ್ತಿಲ್ಲ, ಸದಾ ಕಾಲ ನೀರು ಇರ್ತವೆ. ಅವೇ ನೀರು ಇಲ್ಲಿ ಹೊಂಡಕ್ಕೆ ಹೋಗ್ತವೆ. ಸ್ನಾನ ಮಾಡ್ತೀವಲ್ಲ, ಆ ಹೊಂಡಕ್ಕೆ ಹೋಗ್ತಾವ. ಹೌದಾ? ಇದು ಅಮರೇಶ್ವರನ ತಾಯಿ ಮಾಳಗುಂಡಮ್ಮ, ಅಮರೇಶ್ವರ ಮದರ್ ತಾಯಿ ಮಾಳಗುಂಡಮ್ಮ. ಅಮರೇಶ್ವರನ ಎದುರಿದಾರಲ್ಲ ಅಪ್ಪಾಜಿ, ಮಾಳಗುಂಡಮ್ಮ. ಅಮರೇಶ್ವರನ ತಂದೆ ಹಿಂದೆ ಇದೆ, ಹಿಂದ್ಗಡೆ ಇದೆ. ಈ ಕಡೆ ಹಿಂಗ್ ಹೋಗಿ ದಾರಿ ಬರುತ್ತೆ, ಈ ಕಡೆ ಇದೆ. తెలుగు రాదు, కన్నడ కదా అందరూ. ಸ್ವಲ್ಪ ಕೊಡ್ತೀರಾ? ఈ కుంకులో పెట్టించుకున్నాం, పట్టుకోండి. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮನಿ ಕಟ್ಟೋದಕ್ಕೆ ಏನಾದ್ರು ಇದ್ರೆ అదే అందుకే సార్ ఇంటికి ఇల్లు కట్టేక ఇంటికి కట్టుకుంటే. థ్యాంక్ యూ స్వామి. కైతా ఏ లెక్కసు ఇక్కడ చాలేనమ్మా. ಹೇಳ ಕುಂತಿ ಆ ಕಡೆ ಬರ್ರಿ ಅಂತ ಹೇಳಿ. ఇప్పుడు అయ్యి ఆపుదు నాత. నీళ్ళు ఎక్కడి నుంచి వస్తాయో తెలియదు. చూసి హోటల్ ఉంది. నుంచి వస్తాయి చూసిన. నిన్ను చూసే అదృష్ట భాగ్యం కలిగిస్తే స్వామి మాకు. ಸಾಮಾನು